ತುಮಕೂರು ಜಿಲ್ಲೆ 1832ರಲ್ಲಿ ಅಸ್ತಿತ್ವಕ್ಕೆ ಬಂತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣನ್ನ ಹೊಂದಿರೋ ಜಿಲ್ಲೆ ಈ ತುಮಕೂರು. ಕೃಷಿಯಲ್ಲಿ ಇದು ರಾಜ್ಯದಲ್ಲೇ ಅತಿ ಹೆಚ್ಚು ರಾಗಿ ಮತ್ತೆ ತೆಂಗಿನಕಾಯಿ ಬೆಳೆಸೋ ಜಿಲ್ಲೆ. ಇಲ್ಲಿನ ಪ್ರಮುಖ ವನ್ಯಧಾಮಗಳಲ್ಲಿ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ, ಕಗ್ಗಲಡು ಪಕ್ಷಿಧಾಮ, ತಿಮಲಾಪುರ ಮತ್ತೆ ಬುಕ್ಕಪಟ್ಟಣ ವನ್ಯಜೀವಿ ಧಾಮಗಳು ಪ್ರಸಿದ್ಧ. ಶಿಕ್ಷಣ ಕ್ಷೇತ್ರದಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಮತ್ತೆ ಸಿದ್ಧಾರ್ಥ ಸಂಸ್ಥೆ ಪ್ರಮುಖ ಸ್ಥಾನವನ್ನ ಹೊಂದಿವೆ. ರಾಜ್ಯದ ಹೆಮ್ಮೆಯಾದಂತಹ ಸಿದ್ಧಗಂಗಾ ಮಠ ಈ ಜಿಲ್ಲೆಯಲ್ಲಿ ಇದೆ. ಮಧುಗಿರಿಯಲ್ಲಿರೋ ಏಷ್ಯಾದಲ್ಲೇ ಅತಿ ಎತ್ತರದ ಏಕಶಿಲಾ ಬೆಟ್ಟ ಆಶ್ಚರ್ಯಕಾರಿಯಾಗಿದೆ. ಜೊತೆಗೆ ಕುಣಿಗಲ್ನಲ್ಲಿ ಕುದುರೆ ತಳಿ ಸಂಶೋಧನಾ ಕೇಂದ್ರ ಇದ್ದು, ಕುಣಿಗಲ್ ಕೆರೆಯ ಬಗ್ಗೆ ಜನಪದ ಗೀತೆ ಪ್ರಸಿದ್ಧವಾಗಿದೆ.